ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟ ಗ್ರಾಮದ ಮತಗಟ್ಟೆ ಸಂಖ್ಯೆ 212ರಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ತಮ್ಮ ಶ್ರೀಮತಿ ಧನಲಕ್ಷ್ಮಿ ಚಲುವರಾಯಸ್ವಾಮಿ ಮಗ ಸಚಿನ್ ಚಲುವರಾಯಸ್ವಾಮಿ ಜೊತೆ ಮತ ಚಲಾವಣೆ ಮಾಡಿದರು. ಕಡ್ಡಾಯ ಮತದಾನ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಪರವಾದ ಅಲೆ ಇದ್ದು ನಮ್ಮ ಅಭ್ಯರ್ಥಿ ಗೆಲ್ಲುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಗ್ಯಾರಂಟಿ ಮೇಲೆ ಜನರ ವಿಶ್ವಾಸವಿದೆ. ಕುಮಾರಸ್ವಾಮಿ ಗ್ಯಾರಂಟಿ ನಿಲ್ಲಿಸುವ ಬಗ್ಗೆ ಹೇಳಿದ್ದಾರೆ. ಗ್ಯಾರಂಟಿ ಕೊಡೋದು ತಪ್ಪು, ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕೊಟ್ಟ ಭರವಸೆಯನ್ನು ಈಡೇರಿಸಿಲ್ಲ. ಮಂಡ್ಯ ಜಿಲ್ಲೆಗೆ ಒಂದು ಶಾಶ್ವತ ಯೋಜನೆಯನ್ನು ಕೊಟ್ಟಿಲ್ಲ. ಅವರ ತಂದೆ ಕೂಡ ಅವರು ಸಿಎಂ ಆಗಿದ್ರು, ಏನೂ ಮಾಡಲಿಲ್ಲ. ಹಾಸನ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಮಂಡ್ಯ ತುಮಕೂರಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಕುಮಾರಸ್ವಾಮಿ ಭಾವನಾತ್ಮಕವಾಗಿ ಮಾತನಾಡ್ತಾರೆ ಅಷ್ಟೇ. ವೈಯಕ್ತಿಕವಾಗಿ ಕುಮಾರಸ್ವಾಮಿ ಕೊಡುಗೆ ಮಂಡ್ಯ ಜಿಲ್ಲೆಗೆ ಶೂನ್ಯ ಎಂದರು. ಮತದಾನ ಏನು ಕಾಂಗ್ರೆಸ್ ಪರವಾಗಿದೆ, ಬಟ್ ಆದರೆ ಟೋಟಲಿ ಸ್ವಲ್ಪ ಸ್ಲೋ ಇದೆ. ಸ್ವಲ್ಪ ಮಧ್ಯಾಹ್ನ ಮೇಲೆ ಏನೋ ಸ್ವಲ್ಪ ಜಾಸ್ತಿ ಸ್ಪೀಡಪ್ ಆಗ್ಬೋದು ಅನಿಸಿದೆ. ಎಲ್ಲ ಕಡೆ ರಿಪೋರ್ಟ್ ತಗೊಂಡ ಪ್ರಕಾರ ಸ್ವಲ್ಪ ಬಿಸಿಲು ಇರೋದ್ರಿಂದ ಕಾಂಗ್ರೆಸ್ ಪರವಾಗಿ ಲೇಡೀಸ್ ಮತದಾನ ಜಾಸ್ತಿ ಆಗ್ತಾಯಿದೆ. ಅದು ನನಗೆ ಪಾಸಿಟಿವ್ ಆಗಿ ಕಾಣ್ತಾ ಇರ್ತದೆ. ಇದು ಪರ್ಸೆಂಟೇಜ್ ಏನಿಲ್ಲ, 100% ಗೆಲ್ತೀವಿ. ಅಂತರ ನಾನು ಯಾವತ್ತೂ ಹೇಳೋ ಅಭ್ಯಾಸ ಇದೆಯಲ್ಲ. ಈಗ ಅಂತರ ಡಿಸೈಡ್ ಮಾಡೋದು ಜನ, ಆಮೇಲೆ ಗೆಲುವು ಅಷ್ಟೇ ನಾವು ಕೇಳ್ತೀವಿ. ಅಂತರ ಎಷ್ಟು ಕೊಡಲೇಬೇಕು ಅಂತ ಅಲ್ಲ. ಮತ್ತು ನನ್ನ ಚುನಾವಣೆಯೂ ನಾನು ಯಾವತ್ತೂ ಕಳೆದ 8 ಚುನಾವಣೆಯಲ್ಲಿ ಯಾವತ್ತೂ ಹೇಳಿಲ್ಲ ಅಂತಲ್ಲ. ಆ ಥರ ನಾನು ಮಾತಾಡೋ ಅಂತ ಇದನ್ನು ಥಿಂಕ್ ಮಾಡಿಲ್ಲ. ಜನ ಎಷ್ಟು ಲೀಡ್ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದಂಥ ಒಂದಷ್ಟು ಪರಿಸ್ಥಿತಿಗಳಿರುತ್ತೆ. ಇವತ್ತು ಕಾಂಗ್ರೆಸ್ಗೆ ಗೆಲ್ಲಬೇಕು, ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅನ್ನೋದು ಜನಾಭಿಪ್ರಾಯ ಇದೆ. ಕಾರಣ ಈಗ ಓಪನ್ ಆಗಿ ಅವರು ಡಿಕ್ಲೇರ್ ಮಾಡಿದ್ದಾರೆ, ಈ ಗ್ಯಾರಂಟಿಯನ್ನು ನಾವು ನಿಲ್ಲಿಸ್ತೀವಿ ಅಂತಲೇ KR ನಗರದಲ್ಲಿ ಕುಮಾರಸ್ವಾಮಿ ಅವರು ಭಾಷಣ ಮಾಡೋದು. ಮತ್ತು ಗ್ಯಾರಂಟಿ ಕೊಡೋದು ತಪ್ಪು ಅಂತಲೂ ಹೇಳಿದ್ದಾರೆ. ಮತ್ತು ಗ್ಯಾರಂಟಿಯನ್ನು ತಗೊಂಡು ಹೆಣ್ಮಕ್ಳು ದಾರಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾತಾಡಿದ ಮೇಲೆ ಸಹಜವಾಗಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಮತ್ತು 10 ವರ್ಷದಲ್ಲಿ ಅವರು ಬ್ಲ್ಯಾಕ್ ಮನಿ ತಂದು, ಈಗ ಒಂದು ಕಡೆ ಕುಮಾರಸ್ವಾಮಿಯವರು 2018ರಲ್ಲಿ ಕೊಟ್ಟಂಥ ಭರವಸೆಯನ್ನು ಅವರು ಮುಖ್ಯಮಂತ್ರಿಯಾಗಿ ಈಡೇರಿಸಲಿಲ್ಲ. ಎರಡನೇದು, ಈ ಒಂದು ಏನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮತ್ತು ಅವರು ಮಂಡ್ಯ ಜಿಲ್ಲೆಗೇನು ಅವರು ಒಂದೂ ಆ 14 ತಿಂಗಳಲ್ಲಿ ಒಂದೇ ಒಂದು ಯಾವುದೋ ವಿಶೇಷವಾದಂಥದ್ದು ಶಾಶ್ವತವಾದಂಥ ಏನಾದ್ರು ಒಂದು ಯೋಜನೆಯನ್ನು ಕೊಡಲಿಕ್ಕಾಗಲಿಲ್ಲ. ಅವ್ರಿಗೆ ಹಿಂದೆ ಅವ್ರ ತಂದೆ ಮುಖ್ಯಮಂತ್ರಿ ಇದ್ದರು, ಅವ್ರ ಮುಖ್ಯಮಂತ್ರಿ ಇದ್ದರು, ಅದೊಂದು ಕಡೆ. ಆದರೆ ಈಗ 14 ತಿಂಗಳಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಯಾವುದಾದ್ರು ಒಂದು ಶಾಶ್ವತವಾದಂಥ ಮಂಡ್ಯ ಜಿಲ್ಲೆಗೆ, ಈಗ ಹಾಸನದಲ್ಲಿ ಏರ್ಪೋರ್ಟ್ ತರಬೇಕು ಅಂತಂದರು. ಹಾಸನದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಅದನ್ನು ಮಾಡಿದ್ರು. ಮತ್ತು ನೀರಾವರಿ ಯೋಜನೆಯಲ್ಲಿ ತುಮಕೂರಿಗೆ, ಮಂಡ್ಯಕ್ಕೆ ಎಷ್ಟು ಸಾಧ್ಯ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಹೇಮಾವತಿ ನೀರನ್ನು ಅವ್ರ ಹಾಸನಕ್ಕೆ ಹೆಚ್ಚು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನನ ಮಾಡಿದ್ರು. ನಮಗೂ ಅವ್ರ ಮೇಲಿದ್ದಂಥ ಅಭಿಮಾನಕ್ಕೆ ನಾವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಗುರೂರಿಂದ ವರ್ಷಾನುಗಟ್ಟಲೆ 3000 ಕ್ಯೂಸೆಕ್ಸ್ನೇ ಡಿಸ್ಚಾರ್ಜ್ ಇಟ್ಕೊಂಡು, ಸಿದ್ದರಾಮಯ್ಯನವರು 2013ರಿಂದ 18 ಬಂದ ಮೇಲೆ 4500 ಕ್ಯೂಸೆಕ್ಸನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಸ್ವಲ್ಪ ನಾಲ ಅಗಲೀಕರಣ ಮಾಡ್ತಕ್ಕಂಥದ್ದು ಮಾಡಿದ್ರು. ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಮಂಡ್ಯದ ಬಗ್ಗೆ ಅಥವಾ ತುಮಕೂರು ಬಗ್ಗೆ ಯಾವುದೇ ಥರದ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಎದ್ದು ಕಾಣುತ್ತೆ.